ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಂದೆ ಬರ್ರಿ ಇವತ್ತು ಭಾರತ ದೇಶ ಭಾರತ 80ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಇದೆ. ಇವತ್ತು ತಿರಂಗ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ನಮ್ಮ ಮಹಿಳಾ ಮೋರ್ಚಾ ಮತ್ತು ಎಲ್ಲ ಮೋರ್ಚಾಗಳು ಸೇರಿಕೊಂಡು ಇವತ್ತು ಯುವ ಮೋರ್ಚಾ ಮತ್ತು ಬೇರೆ ಬೇರೆ ಮೋರ್ಚಾಗಳು ಎಲ್ಲ ಸೇರಿಕೊಂಡು ಇವತ್ತು ಒಂದು ತಿರಂಗ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಜನಕ್ಕೆ ಈ ಸ್ವತಂತ್ರವನ್ನ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ರಿ ಅಂತೇಳಿ ಹೇಳೋದಕ್ಕೆ ಈ ಒಂದು ತಿರಂಗ ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಸ್ವತಂತ್ರ ಬಂದು 80 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದಿಂದ ತ್ರಿರಂಗ ಯಾತ್ರೆಯನ್ನು ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕದಲ್ಲಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಶಾಲೆ ಮಕ್ಕಳ ಜೊತೆಗೆ, ಕಾಲೇಜ್ ಮಕ್ಕಳ ಜೊತೆಗೆ ಇವತ್ತು ಯಾತ್ರೆ ಮಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಆ ಧ್ವಜ ಹಂಗೆ ಹಾಡ್ತಾ ಇದ್ದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಯಾವ ಥರ ಖುಷಿ ಪಡ್ತಾ ಇದ್ದೀವಿ ಅನ್ನೋದೊಂದು ಸಂಕೇತ ನಮಗೆ ಬರುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಯಾಕಂದರೆ ಇದು ಒಬ್ಬರಿಂದ ಇಬ್ಬರಿಂದ ಅಲ್ಲ, ನಮ್ಮ ಹಿರಿಯರು, ನಮ್ಮ ಹೋರಾಟಗಾರರು ಅವರೆಲ್ಲರೂ ತಂದುಕೊಟ್ಟ ನಮಗೆ ಒಂದು ಕೊಡುಗೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇದು ಸುಮ್ಮನೆ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ. ಅವರೆಲ್ಲರೂ ಕಷ್ಟಪಟ್ಟು ಎಷ್ಟೋ ವರ್ಷಗಳ ಹೋರಾಟ ಮಾಡಿದರೆ ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇಷ್ಟು ಸುಖವಾಗಿ, ಸಂತೋಷದಿಂದ, ನೆಮ್ಮದಿಯಾಗಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜನರಿಗೆ 80ನೇ ವರ್ಷ ಸ್ವಾತಂತ್ರ್ಯದ ಶುಭಾಶಯಗಳು ಹೇಳ್ತಾ, ನಮ್ಮ ಏನು ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ನಮ್ಮ ಭಾರತ ದೇಶದಲ್ಲಿ ತುಂಬ ನೆಮ್ಮದಿಯಾಗಿ ಜೀವನ ನಡೀತಾ ಇದೆ. ಇವತ್ತೇನು ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಏನು ಈ ಯಾತ್ರೆನ ಇಡೀ ದೇಶದಾದ್ಯಂತ ನೀವು ಹಮ್ಮಿಕೋಬೇಕಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಂತೆಯೇ ಎಲ್ಲ ಶಾಲೆ ಮಕ್ಕಳಿಗೆ ಖುಷಿಯಿಂದ ಈ ಒಂದು ಯಾತ್ರೆಯನ್ನು ಪಾಲ್ಗೊಳ್ತಾ ಇದ್ದೀವಿ. ಎಲ್ಲರಿಗೂ ತುಂಬ ಶುಭಾಶಯ. ಅವರ ಕರೆ ಕೊಟ್ಟಂಗೆ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಜೊತೆಯಲ್ಲಿ ಎಲ್ಲ ಶಾಲೆಯ ಮಕ್ಕಳನ್ನು, ಕಾಲೇಜು ಮಕ್ಕಳನ್ನು ಪಾಲ್ಗೊಂಡಿದ್ದಾರೆ. ಎಲ್ಲರೂ ಇಡೀ ಇದು ಯಾತ್ರೆಯನ್ನು ಯಶಸ್ವಿಯಾಗಿ ಇಡೀ ಜಿಲ್ಲಾದ್ಯಂತ ಮಾಡ್ತಾರೆ. ಬಿಚ್ಚ ಮಾಡ್ರಿ, ಇಲ್ಲೇ ಬಿಚ್ಚ ಮಾಡ್ರಿ ಅಲ್ಲಿ ಹೋಗಿ. ಬಣ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.